ಎಂದರೆ ಯಾವುದಕ್ಕಾದ್ರೂ ಒಂದು ಸಮಯ ಪ್ರಜ್ಞೆ ಅನ್ನೋದು ಇರಬೇಕು. ಯಾವ್ಯಾವ ಸಮಯದಲ್ಲಿ ಹೇಗಿರಬೇಕೋ, ಯಾವ್ಯಾವ ಸಮಯದಲ್ಲಿ ಹೇಗೆ ನಡ್ಕೋಬೇಕೋ ಆ ಸಮಯಕ್ಕೆ ತಕ್ಕಂತೆ ನಡೀಬೇಕೇ ವಿನಃ ಹೀಗೇ ಇರಬೇಕು ಅಂತ ನಿರ್ಣಯ ಮಾಡೋಕ್ಕಾಗಲ್ಲ. ಒಬ್ಬ ದಡ್ಡ ರಾಜ ಅಂತೆ, ಒಂದು ಸಣ್ಣದೊಂದು ಕತೆ ಹೇಳ್ಬಿಡ್ತೀನಿ ಅವ್ರು ಬರೋಷ್ಟರೊಳಗೆ. ದಡ್ಡ ರಾಜ ಆದರೆ ಇಂಥ ವಿದ್ವಾಂಸನ್ನೆಲ್ಲ ನೋಡ್ರ, ಏನಯ್ಯ ಏನು ನುಡಿಸ್ತಾರೆ ಇವರು, ಈ ಹಾರ್ಮೋನಿ ಏನು ನುಡಿಸ್ತಾರೆ, ಈ ತಬಲ ಮಿಸ್ಟ್ ಹೆಂಗೆ, ಕ್ಲಾರಿನೆಟ್ ಹೆಂಗೆ, ವಾದ್ಯನೇ ಬಹಳ ಚೆನ್ನಾಗಿದೆ ಕಣಯ್ಯ, ಸಂಗೀತ ಅಂದ್ರೆ ಬಹಳ ಪ್ರಿಯ. ಏ ಮಂತ್ರಿ, ಏನು ಮಹಾರಾಜ, ಒಂದು ಕೆಲಸ ಮಾಡೋಣ ಕಣಯ್ಯ, ಇನ್ನೆಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಸಂಗೀತದಲ್ಲೇ ಮಾತಾಡಬೇಕು. ಸಂಗೀತದಲ್ಲಿ ಏನು ಮಾತಾಡೋದು? ಹಾಗೆ ಆಗಲಿ ಸ್ವಾಮಿ. ಎಲ್ರಿಗೂ ಹೇಳ್ಕರ್ಸಕ್ಕಾಯ್ತದಾ? ಎಬ್ಬಾಗ್ಲಿ ಒಂದು ಬೋಲ್ಡ್ ಹಾಕ್ಬಿಡೋಣ. ಏನಂತ? ಪ್ರತಿಯೊಬ್ಬರು ಸಂಗೀತದಲ್ಲೇ ಮಾತಾಡಬೇಕು. ಯಾರಾದರೂ ಮಗಳು ಮದುವೆ ಕರೆಗೆ ಬರಬೇಕು, ಅಕ್ಕಯ್ಯ ನಮ್ಮಯ್ಯ ಮಗಳ ಮದುವೆಗೆ ನೀವು ಬರುವಿರಾ, ಸಂಗೀತಲೇ ಕರಿಬೇಕು. ಚಿಂತಿಸಬೇಡಿ, ನಾನು ತಪ್ಪದೆ ಬರುವೆನೋ. ಈಗ ಕುಂತಿದ್ದೀನಿ ಅಷ್ಟೇ, ಗದ್ದ ಮೇಲೆ ಕೈ ಎತ್ಕೊಂಡು, ಖಂಡಿತವಾಗ್ಲೂ ಮದುವೆ ಬರ್ತೀನಿ, ಏನೇನು ಚಿಂತೆ ಮಾಡಬೇಡ. ಹೀಗೆ ಅವರು ಸಂಗೀತಲೇ ಹೇಳಬೇಕು. ಈಗ ಅಕಸ್ಮಾತ್ ಅಂಗಡಿಗೆ ಉಪ್ಪು ಹೆಂಗೆ ಅಂತ ಕೆಳಗೆ ಬರಬೇಕು. ಉಪ್ಪೆಂಗೆ ಸೇರು, ಅದನ್ನು ಸಂಗೀತಲೇ ಕೇಳಬೇಕು. ಒಂದು ಬೆಂಕಿ ಪಟ್ಟಣ ಕೇಳಬೇಕಾಗಲಿ, ನಮಗೆ ನೀವು 1 ರೂಪಾಯಿಯ ಬೆಂಕಿ ಪಟ್ಟಣವಾ, ಒಂದು ಬೆಂಕಿ ಪಟ್ಟಣ ಕೇಳಕ್ಕೆ ಇಷ್ಟೊಂದು ಹೇಳಿಬೇಕು ರಾಗನ. ಸಂಗೀತ ಯಾಕೆ ಹೆಂಗಂತೀರ ನೋಡಿ ಸ್ವಾಮಿ, ಬೋರ್ಡ್ ಹಾಕವ್ರೆ ಮಹಾರಾಜರು, ಅದಕ್ಕೆ ಸಂಗೀತಲೇ ಕೇಳ್ತಾ ಇದ್ದೀವಿ. ಅಲ್ಲೇನಾಗ್ಬಿಟ್ಟದೆ ಅಂದರೆ ಮಹಾರಾಜರು ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದೋಗ್ಬಿಟ್ಟಾರೆ. 100 ಕುದುರೆ ಕಟ್ಟಿದ್ದಾರೆ. ಬೆಂಕಿ ದಗದಗ ನುಡಿತಾ ಇದೆ. ಮಹಾಮಂತ್ರಿಗಳು ನೋಡ್ಬಿಟ್ರು, ಅಯ್ಯೋ ಕುದುರೆ ಲಾಯಿ ಎತ್ಕೊಂಡು ಬೈತಾ ಇದೆಯಲ್ಲಪ್ಪ, ಇನ್ನೇನು ಗತಿ, ಮಹಾರಾಜರು ಹೇಳೋಣ ಅಂತ ಬಂದ. ಯಾರು ಮಂತ್ರಿ ಬೋರ್ಡ್ ನೋಡ್ಬಿಟ್ಟ, ಸಂಗೀತ. ಮಹಾರಾಜ್ರೆ ಹೇಳಯ್ಯ ಮಂತ್ರಿ, ನಿಮ್ಮಯ್ಯ ಅಲ್ಲಿ ದಗ ನುರಿತಾ ಇದೆ ಕುದುರೆ ಲಾಯಿ ಹತ್ಕೊಂಡು. ಕುದುರೆಯ ಹೇಳಯ್ಯ ಲಾಯಕ್ಕೆ, ಹೇಳು ಮಂತ್ರಿ, ನಿಮ್ಮಯ ಕುದುರೆಯ ಲಾಯಕ್ಕೆ. ತನ್ ಲಾಯಕ್ಕೆ ನಿಲ್ಲಿಸ್ತಾನೆ, ಅದೇ ಮುಂದ್ಕೆಳ. ಅದೇ ಸ್ವಾಮಿ, ನಿಮ್ಮಯ ಕುದುರೆಯ ಲಾಯಕ್ಕೆ ಮುಂದ್ಕೆಳಯ್ಯ ಬೆಂಕಿ. ಸಿಂಹಾಸನ ದಡ 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 ಕೆಳಗೆ ಮಹಾರಾಜ ಮಂತ್ರಿ ಎಲ್ಲ ಬಿಡೋದು ನೋಡ್ತಾರೆ. ಇವು ಸಂಗೀತ ಆಡೋ ಗಂಟ ಹಂಗೆ ಇರ್ತದೆ, ಅದು ಎಲ್ಲ ಬೆಂದು ಕೂದಿ ಆಗ್ಬಿಟ್ಟು 100 ಕುದುರೆಗಳೆಲ್ಲ ಸತ್ತೋಗ್ಬಿಟ್ಟು. ಮಹಾರಾಜ ಹೇಳ್ತಾರೆ, ಏನಯ್ಯ ಮಂತ್ರಿ, ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಅಶ್ವವನ್ನೆಲ್ಲ ಕಳೆದು ಬಿಟ್ಟಲ್ಲೋ, ಎಲ್ಲ ನಾಶ ಮಾಡಿಬಿಟ್ಟಲ್ಲೋ. ಬೇಗ ಬಂದು ಹೇಳಿದ್ರೆ ಏನಾಗಿತ್ತು ನಿನಗೆ? ಮಂಕ್ ಬಿಡದಿತ್ತೇನೋ ಮಂತ್ರಿ. ಸ್ವಾಮಿ ಹೇಳೋಣ ಅಂತಲೇ ಬಂದೆ, ಯಾಕೆ ಹೇಳಿಲ್ಲ? ಅದೇ ಸ್ವಾಮಿ, ನೀವು ಸಂಗೀತ ಹೇಳಬೇಕು ಅಂದಿರಲ್ಲ. ಕಿತಕಾಯ ಬಣ್ಣ, ಕುದುರೆ ಎಲ್ಲ ಸತ್ತೋಗವೆ, ಸಂಗೀತ ಅಂದೆ ಸಂಗೀತ. ನೋಡು, ಎಲ್ಲರೂ ಶೋಕಾಚರಣೆ ಮಾಡಬೇಕು, ದುಃಖದಿಂದ ಮಾತನಾಡಬೇಕು. ಹಂಗಾರೆ ಬೋಲ್ಡ್ ಹಾಕ್ಬೇಕಲ್ಲ, ಬೋಲ್ಡ್ ಹಾಕಿಸ್ಬಿಟ್ಟ. ಪ್ರತಿಯೊಬ್ಬರು ಕೂಡ ದುಃಖದಿಂದ ಕಣ್ಣೀರಾಗ್ತಾ ಮಾತಾಡಬೇಕು. ಅಲ್ಲೇನಾಗಿದೆ ಅಂದರೆ ಮಹಾರಾಜರಿಗೆ ಬಹಳ ಕಾಲದಿಂದ ಮಕ್ಕಳಿರಲಿಲ್ಲ, ಮಹಾರಾಣಿಗೆ ಗಂಡು ಮಗು ಆಗ್ಬಿಟ್ಟು. ಮಂತ್ರಿ ಹೇಳಬೇಕು ಅಂತ ಬಂದ, ಬೋಲ್ಡ್ ನೋಡ್ದ, ಏನು ಮಾಡುದು, ಅಳ್ತಾನೆ ಹೇಳ್ಬೇಕು. ಮಹಾಪ್ರಭು, ಏನು ಮಂತ್ರಿ? ಅದೇ ಸ್ವಾಮಿ, ಮಹಾರಾಣಿಯವರು ಇದ್ರಲ್ಲ, ಏನಾಯ್ತು? ಹಂಗೆಲ್ಲ ಸ್ವಾಮಿ, ಮಹಾರಾಣಿಯರು ಇದ್ರಲ್ಲ, ಹೇಳ ಮುಂದಿಗೆ, ಅವ್ರಿಗೆ ಏನಾಯ್ತು? ಅವ್ರಿಗೆ ಗಂಡು ಮಗು.